ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆಯಾ? ಆಪರೇಷನ್ ಸಿಂಧೂರ ಮುಂದುವರಿಯುವ ಭಾಗಕ್ಕೆ ಮುನ್ನುಡಿಯನ್ನು ಬರೆಯಲಾಗ್ತಾ ಇದೆಯಾ? ಇಂಥದ್ದೊಂದು ಸಂಶಯವನ್ನು ಹುಟ್ಟಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಮೀಟಿಂಗ್. ಈ ಒಂದು ಸಭೆ ನೀಡಿದ ಸಂದೇಶ ಏನು, ಯಾರೆಲ್ಲ ಸಭೆಯಲ್ಲಿದ್ದರು, ಇದೆಲ್ಲದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಆಪರೇಷನ್ ಸಿಂಧೂರ ಇಡೀ ವಿಶ್ವವೇ ಭಾರತದ ಮಿಲಿಟರಿ ಸಾಮರ್ಥ್ಯದತ್ತ ಹಾಗೂ ಭಯೋತ್ಪಾದನೆಯ ವಿರುದ್ಧ ಭಾರತದ ಗಟ್ಟಿ ನಿಲುವಿನತ್ತ ನೋಡಿದೆ. ಸದ್ಯ ಆಪರೇಷನ್ ಸಿಂಧೂರ ಕೇವಲ ತಾತ್ಕಾಲಿಕ ಸ್ಥಗಿತ ಎಂದು ಭಾರತ ಹೇಳಿದೆ. ಹೀಗಾಗಿ ಕೇಂದ್ರದ ಪ್ರತಿಯೊಂದು ಹೆಜ್ಜೆಯೂ ಕೂಡ ಭಯಂಕರ ಕುತೂಹಲ ಮೂಡಿಸುತ್ತಿದೆ. ಅಂತಹುದೇ ಕುತೂಹಲ ಇಂದು ಮೋದಿ ನಡೆಸಿದ ಮೀಟಿಂಗ್ ಹುಟ್ಟಿಸಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮತ್ತೊಂದು ಸಭೆ. ಬೆಳಗ್ಗೆಯಿಂದ 2 ಮೀಟಿಂಗ್ ನಡೆಸಿದ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂದು 2 ಮೀಟಿಂಗ್ಗಳಾಗಿವೆ. ಬೆಳಗ್ಗೆ ಸಿಸಿಎಸ್ ಮೀಟಿಂಗ್ ನಡೆಸಿದ ಮೋದಿ ಬಳಿಕ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದರು. ಈ ಮೀಟಿಂಗ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆಗೆ ಸಭೆ ನಡೆಸಿದರು. ಇದು ದೇಶದ ಜನರಲ್ಲಿ ಮತ್ತಷ್ಟು ಕುತೂಹಲವನ್ನು ಹುಟ್ಟಿಸಿದೆ. ಪಾಕಿಸ್ತಾನಕ್ಕೆ ಮುಂದೆ ಕಾದಿದೆಯ ಮಾರಿ ಹಬ್ಬ. ಪಾಪರ್ಸ್ತಾನದ ವಿರುದ್ಧ ಮತ್ತೊಂದು ಬ್ಲೂ ಪ್ರಿಂಟ್. ಈಗಾಗಲೇ ಪ್ರಧಾನಿ ಮೋದಿ ಸೇರಿ ಸೇನಾಧಿಕಾರಿಗಳು ಕೂಡ ಮುಂದೆ ನಡೆಯುವ ಯಾವುದೇ ಉಗ್ರ ದಾಳಿಯನ್ನ ಕೂಡ ಯುದ್ಧಕ್ಕೆ ಆಹ್ವಾನ ಎಂದೇ ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ತನ್ನ ಇಡೀ ಕುಟುಂಬವನ್ನೇ ಕಳೆದುಕೊಂಡು ಕುಳಿತಿರುವ ಮೋಸ್ಟ್ ವಾಂಟೆಡ್ ಉಗ್ರ ಮೌಲಾನಾ ಮಸೂದ್ ಅಜರ್ ಭಾರತದ ವಿರುದ್ಧ ಕತ್ತಿ ಮೊಸೆಯುತ್ತಿದ್ದಾನೆ. ಹೀಗಾಗಿ ಮುಂದೆ ಏನಾದರೂ ಅನಾಹುತ ನಡೆದರೆ ನಮ್ಮ ಸರ್ಕಾರದ ನಡೆ ಹೇಗಿರಬೇಕು ಎಂಬ ದಿಕ್ಕಿನಲ್ಲಿಯೇ ಈ ಸಭೆ ನಡೆದಿದೆ ಎಂದು ಅಂದಾಜಿಸಲಾಗುತ್ತಿದೆ. ಭವಿಷ್ಯದಲ್ಲಿ ದೇಶದ ಭದ್ರತೆಗೆ ಏನೆಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿಯೇ ಸಭೆ ನಡೆದಿದೆ ಅಂತಲೇ ಊಹಿಸಲಾಗುತ್ತಿದೆ. ಆಪರೇಷನ್ ಸಿಂಧೂರಕ್ಕೂ ಮುನ್ನ ಹಾಗೂ ಬಳಿಕ ನಡೆಯುತ್ತಿರುವ ಎಲ್ಲಾ ಸಭೆಗಳು ಕುತೂಹಲ ಸೃಷ್ಟಿ ಮಾಡುತ್ತಿವೆ. ಅದರಲ್ಲೂ ಇಂದು ಮೋದಿ ನಡೆಸಿರುವ 2 ಸಭೆಗಳು ದೊಡ್ಡ ಕುತೂಹಲ ಹಾಗೂ ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಇದು ಭವಿಷ್ಯದಲ್ಲಿ ಕೊಡುವ ಮರ್ಮಾಘಾತಕ್ಕೆ ಮುನ್ನುಡಿ ಬರೆಯಲು ಕರೆದ ಸಭೆನ ಕಾಲವೇ ಉತ್ತರಿಸಬೇಕು. ಗೋಪಾಲ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.